ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ನಮಗೆ ಬ್ರೇಕ್ಫಾಸ್ಟ್ ಏನಂದರೆ ಹೆಸರು ಕಾಳಿನ ಉಪ್ಪು ಕರಿ, ಮಂಗಳೂರು ಸ್ಟೈಲ್ನ ಹೆಸರು ಕಾಳಿನ ಉಪ್ಪು ಕರಿ. ಓಕೆನಾ? ಇದನ್ನು ಓವರ್ ನೈಟೇ ನೆನೆಸಿಡಬೇಕು. 2 ಬಾರಿ ವಾಶ್ ಮಾಡಿ ನೆನೆಸಿಟ್ಟು ಇದು ಮಾರ್ನಿಂಗ್ ಆಗುವಾಗ ಈ ರೀತಿ ಉಬ್ಬಿರುತ್ತೆ. ಇದನ್ನು 2 ಬಾರಿ ಪುನಃ ವಾಶ್ ಮಾಡಿ ಇಟ್ಕೋಬೇಕು. ಇದನ್ನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಹೋಗಬಾರ್ದು, ಓಪನ್ ಆಗಿ ಬೇಯಿಸಬೇಕು. ಇವಾಗ ನನಗೆ ಬ್ರಷ್ ಮಾಡಿ ಫ್ರೆಶ್ ಆಗಬೇಕು, ಅದಕ್ಕೋಸ್ಕರ ಈಗ ನಾವು ಬ್ರಷ್ ಮಾಡ್ತೀವಿ. ನೀವು ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳಿ ನೋಡೋಕ್ಕೆ. ಓಕೆನಾ? ನಾವೀಗ ಬ್ರಷ್ ಮಾಡ್ತಾ ಇದ್ದೀವಿ. ಬ್ರಷ್ ಮಾಡಿ ನಮಗೆ ಮುಂಜಾನಾಗೋ ಫೀಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಚಹಾದಿಂದ, ಇಲ್ಲಾದರೆ ಒಂದು ಕಾಫಿಯಿಂದ. ನಮಗೆ ಒಂದು ಕಾಫಿ ಇಲ್ಲದ್ರೆ ಚಹಾ ಕುಡಿಯೋದಿದ್ರೆ ದಿನ ಆರಂಭನೇ ಆಗಲ್ಲ. ಹಾಗೆ ಒಲೆ ಹೊತ್ತಿಸಿ ಒಂದು 3 ಸ್ಪೂನು ಚಹಾ ಹುಡಿ ಹಾಕಿ, ಹಾಗೆ ಸಕ್ಕರೆನೂ 3 ಸ್ಪೂನ್ ಹಾಕಿ ಅದಕ್ಕೆ ಬಾಯ್ಲ್ ಆಗಲಿಕ್ಕೆ ಬಿಟ್ಟು ನೋಡಿ ಗೈಸ್, ಬಾಯ್ಲ್ ಆಗೇ ಬಿಡ್ತು, ಕುದೀತಾನೇ ಇದೆ. ಕುದ್ದ ನಂತರ ಇದಕ್ಕೆ ನಾವು ನಂದಿನಿ ಅವರದ್ದು ಹಾಲು ಹಾಕ್ತಾ ಇದ್ದೀವಿ. ನಂದಿನಿ ಹಾಲು ಚೆನ್ನಾಗಿರುತ್ತೆ, ನೀವು ಸಹ ಯೂಸ್ ಮಾಡಿ. ನೀವು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತೀರಾ, ಬೇರೆ ಬೇರೆ ನಿಮ್ಮ ಬ್ರ್ಯಾಂಡ್ಗಳಿರುತ್ತೆ. ನಾವು ನಂದಿನಿ ಅವರದ್ದು ಯೂಸ್ ಮಾಡ್ತೀವಿ. ಇವಾಗ ಹಾಲು ಹಾಕಿದ್ವಿ, ಇದು ಕುದಿಬೇಕು. ಅಷ್ಟರಲ್ಲಿ ಇದನ್ನು ನಾವು ತೊಳೆದು ಒಂದು ಬಾಣಲೆಗೆ ಹಾಕಿ ಇದನ್ನು ಬಾಯ್ಲ್ ಮಾಡುವ. ಈಚೆ ಕುದೀತಾ ಇರ್ತದೆ, ಈ ಕಡೆ ಈಗ ಚಹಾ ರೆಡಿ ಆಯಿತು. ಇದು ಸಹ ಇನ್ನು ತಿಂಡಿ ರೆಡಿ ಮಾಡಬೇಕಲ್ವಾ. ಇದನ್ನು ನಾವು ತೊಳೆದು ವಾಶ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹೊತ್ತಿಸಿ ಇದು ಬಾಯ್ಲ್ ಆಗಲಿಕ್ಕೆ ಮುಚ್ಚಿಡಿ ಗೈಸ್. ಇದು ಮುಚ್ಚಿದ ನಂತರ ಈ ಕಡೆ ನಮ್ಮದು ಚಹಾ ಆಗಿದೆ. ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ ನಂತರ ನಮ್ಮ ಅಜ್ಜಿಗೆ ಒಂದು ಅನಿತಕ್ಕನಿಗೆ, ಒಂದು ಅಜ್ಜಿಗೆ ಚಹಾ ಕೊಟ್ಟು ಬರ್ತೀನಿ ಗೈಸ್. ಚಹಾ ಕೊಟ್ಟಾದಮೇಲೆ ಇದಕ್ಕೆ ನಾವು ಏನೇನೆಲ್ಲ ಹಾಕಬೇಕಂತ ತಿಂಡಿಗೆ ರೆಡಿ ಮಾಡಿಕೊಳ್ಳುವ. ಮೂರು ಮೆಣಸು, 1 ಈರುಳ್ಳಿ, 2 ಒಗ್ಗರಣೆ ಸೊಪ್ಪು, ಇಷ್ಟೇ ಒಗ್ಗರಣೆಗೆ. ಇನ್ನು ಬೇರೆ ಇದೆ, ಮತ್ತೆ ಹೇಳ್ತೀನಿ, ಅದು ಒಗ್ಗರಣೆ ಹಾಕುವಾಗ ಹೇಳ್ತೀನಿ. ಇವಾಗ ಇದನ್ನು ಸಣ್ಣದಾಗಿ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು. ಮೆಣಸು ಸಹ ಒಗ್ಗರಣೆಗೆ ಹಾಕ್ತೇವಲ್ಲ ಹಾಗೆ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಟೈಮು ಅದು ಕುದೀತಾ ಇದೆ ಅಲ್ವಾ, ಟೈಮ್ ಯಾಕೆ ವೇಸ್ಟ್ ಮಾಡೋದಂತ ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕಬೇಕಿತ್ತು. ಆಲ್ರೆಡಿ ಹಾಕಿಟ್ಟಿದ್ರು ಅನಿತಕ್ಕವರು. ಇವಾಗ ನಾನು ಅದಕ್ಕೆ ಸರ್ಫ್ ಪುಡಿ ಮತ್ತು ಸ್ವಲ್ಪ ಕಂಫರ್ಟನ್ನು ಹಾಕಿ ಸ್ಟಾರ್ಟ್ ಮಾಡಬೇಕಲ್ವ, ಮಿಷಿನ್ ಸ್ಟಾರ್ಟ್ ಮಾಡಿ ಇಟ್ಟೆ. ನಾನು ರಾತ್ರಿ ಬಾದಾಮಿ ನೆನೆಸಿಟ್ಟಿದ್ದೇನೆ, ಆದರೆ ನನಗೆ ಅದು ಎಲ್ಲಿಟ್ಟಿದ್ದೇನಂತೆ ಗೊತ್ತಿರಲಿಲ್ಲ. ನಾನು ನೆನೆಸಿಟ್ಟಿದ್ದೇನಂತೆ ನನಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯ್ತು ಇದೇನಂತ ನೋಡುವಾಗ, ಓ ಬಾದಾಮಿ ನೆನೆಸಿಟ್ಟಿದ್ದಲ್ವಾ ಅಂತ. ಮತ್ತೆ ಅದನ್ನು ತಗೊಂಡು ಸಿಪ್ಪೆ 2 ಸತಿ ತೊಳೆದು ಸಿಪ್ಪೆ ತೆಗೆದು ತಿನ್ನಬೇಕಂತ ರೆಡಿಯಾದೆ. ನಾನು ಬುದ್ಧಿಶಕ್ತಿ ಕಡಿಮೆ ಆಗಿದೆ, ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅಂತ ಬಾದಾಮಿ ನೆನೆಸಿಟ್ಟೆ ಗೈಸ್. ನೆನೆಸಿರುವ ಬಾದಾಮಿ ಎಲ್ಲಿಟ್ಟಿದ್ದೇನಂತಲೇ ಗೊತ್ತಾಗ್ತಿಲ್ಲ ಗೈಸ್. ಇವಾಗ ಗೊತ್ತಾಗಿದೆ. ಸಾರಿ ಗೈಸ್, ನೀವು ಟ್ರೈ ಮಾಡಿ. ಯಾರಿಗೆ ನೆನಪಿನ ಶಕ್ತಿ ಇರಲ್ಲ ಅವರು ಟ್ರೈ ಮಾಡ್ಬೋದು. ಇವಾಗ ನಾನು ಕಾಫಿಗೆ ರೆಡಿ ಮಾಡ್ಕೋಬೇಕು. ನಾನು ಕುಡಿಯೋದು ಕಾಫಿ, ಅಜ್ಜಿ ಕುಡಿಯೋದು ಚಹಾ. ಹಾಗೆ ನಾನು ಕಾಫಿಗೆ ಹಾಲನ್ನು, ನಂದಿನಿಯವರ ಹಾಲನ್ನು ಬಿಸಿ ಮಾಡಲು ಇಡುತ್ತಿದ್ದೇನೆ. ಬನ್ನಿ, ನೀವು ಕಾಫಿ ಕುಡಿತೀರಾ ಅಥವಾ ಚಹಾ ಕುಡಿತೀರಾ ಅಂತ ಕಮೆಂಟ್ ಬಾಕ್ಸ್ ಖಾಲಿ ಇರುತ್ತೆ, ಕಮೆಂಟ್ ಹಾಕ್ತಾಯಿರಿ. ಹಾಲು ಉಕ್ಕಿತು ಗೈಸ್. ವಾವ್. ಇವಾಗ ನಮ್ಮ ಹೆಸರು ಕಾಳು ಕುದೀತಾ ಇದೆ. ಇದು ಚೆನ್ನಾಗಿ ಆಗಿದೆ ಇಲ್ವಾ, ಬಾಯ್ಲ್ ಆಗಿದೆ ಇಲ್ವಾ ಚೆಕ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಚೆಕ್ ಮಾಡಿದ್ದೇನೆ, ಆಲ್ಮೋಸ್ಟ್ ರೆಡಿ ಆಗಿದೆ ಗೈಸ್. ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು
ಹಾಗೆ ಬನಲೆ ಇಟ್ಟೆ ಗ್ಯಾಸ್ ಮೇಲೆ. ಇವಾಗ ಹೆಸರು ಕಾಳು ರೆಡಿಯಾಗಿದೆ, ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, ಮೆಣಸು ಕಟ್ ಮಾಡಿ ಇಟ್ಟಿದ್ದೇನೆ, ಒಗ್ಗರಣೆ ಸೊಪ್ಪು ರೆಡಿ ಇದೆ, ಕಾಯಿ ತುರಿ ರೆಡಿ ಇದೆ. ಹಾಗೆ ಇವಾಗ ಒಗ್ಗರಣೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಇದೆಲ್ಲ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಡೋ. ಗ್ಯಾಸ್ ಒತ್ತಿಸಬೇಕು, ಫಸ್ಟು ಗ್ಯಾಸ್ ಒತ್ತಿಸಲೇಬೇಕು. ಆಮೇಲೆ ಒಂದು 3 ಸ್ಪೂನು ಆಯಿಲ್ ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನನಗೆ ಇಲ್ಲಿ 3 ಸ್ಪೂನ್ ಬೇಕಿತ್ತು, ನಾನು 3 ಸ್ಪೂನು ಹಾಕಿದ್ದೇನೆ. ಇದು ಎಣ್ಣೆ ಸ್ಟೀಲ್ ಇದಲ್ವ, ಪಾತ್ರೆ ಬೇಗ ಕಾಯ್ತದೆ. ಹಾಗೆ ನಾವೀಗ ಒಗ್ಗರಣೆಗೆ ಫಸ್ಟ್ ಸಾಸಿವೆನ ಬಳಸ್ತಾ ಇದ್ದೀವಿ ಗಾಯ್ಸ್. ನೀವು ಫಸ್ಟ್ ಎಣ್ಣೆ ಕಾದ ನಂತರ ಸಾಸಿವೆ ಚಟಪಟ ಸಿಡಿಯೋ ಹಾಗೆ ಹಾಕಿ ಗೈಸ್. ಹಾಕುವಾಗ ಮೆಲ್ಲ, ಅಡಿಗೆ ಫಸ್ಟ್ ಟೈಮ್ ಮಾಡುವವರು, ಇಲ್ಲದ್ರೆ ರಟ್ಟುತ್ತೆ ಕಣ್ಣಿಗೆ ಕೈಗೆಲ್ಲ. ಹಾಗೆ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿನ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಗೈಸ್. ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ, ಬೇಗ ಬಾಡುತ್ತೆ. ಹಾಗೆ ಉಪ್ಪು ಹಾಕಿ ಹಾಗೆ ನಾನಿಲ್ಲಿ ಮೆಣಸು ಮತ್ತು ಒಗ್ಗರಣೆ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಹೆಸರು ಕಾಳು ಬೇಯಿಸಿಟ್ಟಿರ್ತೇವಲ್ವ, ಅದನ್ನು ಸ್ವಲ್ಪ ನೀರಿದ್ರೆ ಸಾಕು, ತುಂಬ ನೀರಿಟ್ಟು ಬೇಯಿಸೋದು ಬೇಡ. ಈಗ ನಂದು ಹೆಸರು ಕಾಳಿಗೆ ಸ್ವಲ್ಪ ನೀರು ಜಾಸ್ತಿ ಇದೆ, ಇದನ್ನು ಸ್ವಲ್ಪ ನೀರು ಬಸಿದು ಬರಬೇಕು. ಇದನ್ನು ನೀರು ತೆಗೆಯುವ. ಇದು ನೀರು ತೆಗೆದ ಮೇಲೆ ಸ್ವಲ್ಪ ನೀರಿದ್ದರೆ ಸಾಕು, ಅದನ್ನು ಹಾಕಿ ನಾವು ಮಿಕ್ಸ್ ಮಾಡಿ. ಇಷ್ಟು ನೀರಿದ್ರೆ ಸಾಕು, ಇದನ್ನು ಹಾಕಿ ಇನ್ನು ಮಿಕ್ಸ್ ಮಾಡಬೇಕು ಚಂದ ಮಾಡಿ. ನಾನು ಸ್ವಲ್ಪ ಬೇರೆ ಎತ್ತಿಟ್ಕೊಳ್ತೇನೆ, ನನಗೆ ಉಪ್ಪು ಹಾಕಿ ತಿನ್ನಲಿಕ್ಕೆ ಖುಷಿಯಾಗುತ್ತೆ. ಇದಕ್ಕೆ ಯಾಕಂದರೆ ನಾವು ಸಕ್ಕರೆನ ಆ್ಯಡ್ ಮಾಡ್ತೇವಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕಿ ತಿನ್ನಲಿಕ್ಕೆ ತೆಗೆದಿಟ್ಟಿರೋದು. ಇವಾಗ ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಬೇಕು. ಇದು ಕಾಯಿ ತುರಿ ಹಾಕಿ ಒಂದು 5 ನಿಮಿಷ ಬಾಯ್ಲ್ ಮಾಡಿ. ಇದಕ್ಕೆ ನಾವೀಗ ಸ್ವೀಟ್ಗೋಸ್ಕರ ಸಕ್ಕರೆನ ಆ್ಯಡ್ ಮಾಡಬೇಕು. ಇವಾಗ ನಾನು ಒಂದು 3 ಸ್ಪೂನು ಹಾಕ್ಕೊಳ್ತೀವಿ ಸಕ್ಕರೆ. ನಮ್ಮ ಅಜ್ಜಿಗೆ, ನೀವು ಬೆಲ್ಲ ಬೇಕಾದರೂ ಹಾಕ್ಕೋಬೋದು, ಸಕ್ಕರೆನೂ ಬೇಕಾದರೆ ಹಾಕ್ಬೋದು. ನಮ್ಮ ಅಜ್ಜಿಗೆ ಸ್ವಲ್ಪ ಸ್ವೀಟ್ ಬೇಕು, ಅದಕ್ಕೋಸ್ಕರ ನಾನು ಒಂದು 3 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಿಕೊಂಡೆ. ಹಾಕಿದ ಮೇಲೆ ಇದಕ್ಕೆ ಒಂದು 2 ನಿಮಿಷ ಬೇಯಿಸೋಕ್ಕೆ ಇಟ್ಬಿಡುವ. ಇದನ್ನು ಮಿಕ್ಸ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಡಕ್ಕನ್ ಮುಚ್ಚಿಬಿಡುವ. ಓಕೆನಾ? ಇವಾಗ ನಾನು ಇದು ಬೇಯುವ ತನಕ ನಾನು ಕಾಫಿ ರೆಡಿ ಮಾಡ್ಕೊಳ್ಬೇಕು. ನನ್ನ ಕಾಫಿ ಕುಡಿಯುವ ಸ್ಟೈಲ್ ನೋಡಬೇಕಾ? ಬನ್ನಿ. 1 ಸ್ಪೂನು ಸಕ್ಕರೆ ಹಾಕಿ, ಹಾಗೆ ನಾನು ಕುಡಿಯೋ ಕಾಫಿ ಪೌಡ್ರು ನೆಸ್ಕೆಫ್ ಅವ್ರದ್ದು ಸನ್ರೈಸ್ ಕಾಫಿ 2 ರೂಪೀಸ್ ಇದು. ಓಕೆ, ನನಗೆ ಒಂದು ಸಾಕು, ಯಾಕಂದರೆ ನಾನು ಲೈಟಾಗಿ ಕುಡಿತೇನೆ. ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನನ್ನ ಕಾಫಿ ಸ್ಟೈಲ್ ಲೈಟ್ ಕಾಫಿ ಕುಡಿಯೋದು. ಇವಾಗ ನಾನು ಬೇರೆ ಥರ ಮಾಡೋದು ಕಾಫಿ. ಓಕೆನಾ? ನೀವು ಮಾಡ್ತೀರಾ ಇಲ್ವೋ ನಂಗೆ ಗೊತ್ತಿಲ್ಲ. ಈ ಥರ ಸ್ವಲ್ಪ ಹಾಲು, ಸಕ್ಕರೆ, ಕಾಫಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಟ 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 ಅನ್ನೋ ಹಾಗೆ ಸೌಂಡ್ ಬರ್ತಾಯಿತ್ತು ಗೈಸ್, ಇದಕ್ಕೆ ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಆದ ನಂತರ ಅದು ಸ್ವಲ್ಪ ನೊರೆ ಟೈಪ್ ಬರುತ್ತೆ ಈ ಥರ. ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಹಾಲು ಮಿಕ್ಸ್ ಆದ ನಂತರ ಇದನ್ನು ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಮತ್ತು ಕಾಫಿ ಪೌಡ್ರು ಇದೆಲ್ಲ ಮಿಕ್ಸ್ ಆಗಬೇಕಲ್ವ, ಅದಕ್ಕೆ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಮದು ತಿಂಡಿ ರೆಡಿಯಾಗಿದೆ ಇಲ್ವ ಅಂತ ಚೆಕ್ ಮಾಡುವ ಬನ್ನಿ ಗೈಸ್. ಆಗಿದೆ, ತಿಂಡಿ ರೆಡಿಯಾಗಿದೆ. ನೋಡಬೇಕು ನೋಡಿ, ಇನ್ನು ಸ್ವಲ್ಪ ನೀರಿದೆ. ಇದು ನೀರು 1 ನಿಮಿಷ, ಇನ್ನೊಂದು 2 ನಿಮಿಷ ಬೇಯಬೇಕು ಗೈಸ್. ಅಷ್ಟೊತ್ತಿಗೆ ನಾವು ಅಕ್ಕಿ ತೊಳೆದು ಅನ್ನಕ್ಕೆ ಇಡುವ. ಇವಾಗ ನಾವು ಕುಚ್ಚಲಕ್ಕಿ ಊಟ ಮಾಡೋದು. ನೀವು ಯಾವ ಅನ್ನ ಊಟ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಖಾಲಿ ಇರುತ್ತೆ, ಕಾಮೆಂಟ್ ಮಾಡಿ. ಇವಾಗ ಗ್ಯಾಸ್ ಹೊತ್ತಿಸಿ ಅನ್ನಕ್ಕೆ ಇಟ್ಟಾಯಿತು. ಇವಾಗ ಚೆಕ್ ಮಾಡುವ ತಿಂಡಿ ರೆಡಿ ಇದೆಯಾ ಇಲ್ವಾ ಅಂತ. ತಿಂಡಿ ರೆಡಿ ಇದೆ ಗೈಸ್, ಪ್ಲೇಟು ರೆಡಿ ಇದೆ, ಹೊಟ್ಟೆನೂ ತಿನ್ನೋಕ್ಕೆ ರೆಡಿ ಇದೆ. ಬನ್ನಿ ಗೈಸ್, ಮಂಗಳೂರು ಸ್ಟೈಲ್
ಬಾದಂಗಿ ತಿನ್ನುವ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಇವಾಗ ನಾವು ತಿಂದ್ಬಿಟ್ಟು ಹೇಳ್ತೀವಿ ಬಾಯ್. ಹಾಯ್ ಗೈಸ್, ಇವತ್ತಿನ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ನೋಡಿದ್ರಲ್ವಾ. ನಿಮಗೆ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡ್ಬೋದು. ವೆರಿ ಸಿಂಪಲ್ ರೆಸಿಪಿ. ಹಾಗೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಹಾಗೆ ಏನಾದರೂ ಹೇಳಬೇಕಂತ ಅನಿಸಿದರೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಇದೆ, ಖಾಲಿ ಇದೆ, ನೀವು ಕಮೆಂಟ್ ಮಾಡ್ಕೋಬೋದು. ಹಾಗೆ ನಾನೆಲ್ಲ ಮಾಡೋ ವಿಡಿಯೋಗಳು ನಿಮಗೆ ಬೇಕಾದರೆ ಬೆಲ್ ಬಟನ್ನ ಒತ್ತಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ, ಯಾಕಂದರೆ ನಾನು ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೇನೆ. ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ ಒನ್ಸ್ ಅಗೇನ್. ಬಾಯ್ ಬಾಯ್.